ಬೆಳಗಾವಿ ಜಿಲ್ಲೆಯಿಂದ ಕುರುಬ ಸಮುದಾಯದವರು ಯಾಕೆ ಶಾಸಕರಾಗಿ ಆಯ್ಕೆ ಆಗ್ತಾ ಇಲ್ಲ? ಸಮುದಾಯ ನಿಪ್ಪಾಣಿಯಿಂದ ಹಿಡಿದು ಖಾನಾಪುರದವರೆಗೂ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಹಲವಾರು ಕ್ಷೇತ್ರಗಳಲ್ಲಿ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ. ಆದರೂ ಸಹ ಶಾಸಕರಾಗಿ ಯಾಕೆ ಆಯ್ಕೆ ಆಗ್ತಾ ಇಲ್ಲ? ಈ ಪ್ರಶ್ನೆ ಎಲ್ಲ ಸಮುದಾಯದ ಎಲ್ಲರೂ ಸಹ ನಮಗೆ ನಾವೇ ಮನನ ಮಾಡಿಕೊಳ್ಬೇಕಾಗುತ್ತೆ. ಬಂಧುಗಳೇ, ಶ್ರೀ ಕನಕ ಟಿವಿ ನಿಮ್ಮ ಟಿವಿ. ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗಾಗಿ ಪಾರದರ್ಶಕವಾಗಿ ಸಮುದಾಯದ ಮುಂದೆ ವಿಶ್ಲೇಷಣೆ ಮಾಡುವಂತ ಶ್ರೀ ಕನಕ ಟಿವಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು, ವಿಷಯ ಇಷ್ಟ ಆಯಿತು ಅಂತಂದ್ರೆ ಶೇರ್ ಮಾಡಿ, ಬಂಧುಗಳಿಗೂ ಹೇಳಿ. ಬೆಳಗಾವಿ ಜಿಲ್ಲೆ ಅಂತಂದ್ರೆ ಗಂಡು ಮೆಟ್ಟಿನ ನಾಡು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಬಾಳು ಮಾಮ ಇರ್ಬೋದು, ಮುಗುಳುಕೋಡ ಯಲ್ಲಾಲಿಂಗ ಇರ್ಬೋದು, ಚಿಂಚಳಿ ಮಾಯಮ್ಮ ಇರ್ಬೋದು, ಇಂತಹ ಮಹಾನ್ ಪುರುಷರನ್ನ ಹೊಂದಿರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಗಣನೀಯ ಪ್ರಮಾಣದಲ್ಲಿ ಸಂಖ್ಯೆ ಇದೆ. ದೊಡ್ಡ ಜಿಲ್ಲೆ. 18 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತದ್ದು. 18 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಮುದಾಯದ ಮತಗಳಿದ್ದಾವೆ. ಈ ಮತಗಳು ಮತ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯಕ್ಕೆ ನಾವು ಶಾಸಕರನ್ನಾಗಿ ಮಾಡಬೇಕು ಮತ್ತು ಜನಪ್ರತಿನಿಧಿಗಳನ್ನಾಗಿ ಮಾಡಬೇಕು ಅನ್ನೋ ಕಲ್ಪನೆ ರಾಜಕೀಯ ಪಕ್ಷಗಳಿಗೆ ಬರ್ತಾ ಇಲ್ಲ. VL ಪಾಟೀಲ್ರ ನಂತರ ರಮೇಶ್ ಕುಡಚಿಯವರು ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದಿಂದ ಗೆಲ್ತಾರೆ. ಅದಾದ ನಂತರ ಅಮರ್ ಸಿಂಗ್ ಪಾಟೀಲ್ ರವರು MP ಆಗ್ತಾರೆ ಬಿಟ್ರೆ, ವಿವೇಕರಾವ್ ಪಾಟೀಲ್ MLC ಆಗ್ತಾರೆ ಬಿಟ್ರೆ, ಈ ಬೆಳಗಾವಿ ಜಿಲ್ಲೆಯಿಂದ ಯಾರು ಆಯ್ಕೆ ಆಗಿದ್ದಾರೆ ನನಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಇಷ್ಟೇ ಅನ್ಸುತ್ತೆ. ಬೇರೆ ಯಾರು? ನಮ್ಮವರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಗಳಿಗೆ ಸೀಮಿತರಾಗಿ ಹೋರಾಟ ಮಾಡ್ತಾ ಇದೀವಿ ಹೊರತು ನಾವು ಶಾಸಕರಾಗಿ ಯಾಕೆ ಆಗ್ತಾ ಇಲ್ಲ? ಗಂಡು ಮೆಟ್ಟಿನ ನಾಡು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನಾಡಿನಿಂದ ನಾವು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಇದನ್ನೇ ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕ ನಿಮಗೆ ಜಾಗೃತಿ ಮೂಡಿಸ್ತಾ ಇರುವಂತದ್ದು. ವಿಷಯಗಳನ್ನ ತಿಳಿದುಕೊಳ್ಳಿ. ಅತಿ ಹಿಂದುಳಿದ ವರ್ಗದ ಕುರುಬರು ಯಾಕಾಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಮುಖ್ಯ ಕಾರಣ. ರಾಜಕೀಯ ಕ್ಷೇತ್ರದಲ್ಲೂ ಸಹ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಕುರುಬ ಸಮುದಾಯದ ಶಾಸಕರು ಆಯ್ಕೆ ಆಗಿರುವುದು 130ಕ್ಕಿಂತ ಒಳಗಡೆ. 130 ಜನ ಶಾಸಕರು ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ 78 ವರ್ಷಗಳ ಕಾಲ ಸ್ವತಂತ್ರ ಬಂದಿದ್ರು ಸಹ ಶಾಸಕರು ಇಷ್ಟ ಆಯ್ಕೆ ಆಗ್ತಾರೆ ಅಂದ್ರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ. ಹಲವಾರು ಜನ ಪ್ರಯತ್ನ ಮಾಡಿದ್ದಾರೆ, ಶಾಸಕರಾಗಲಿ ಪ್ರಯತ್ನ ಮಾಡಿದ್ದಾರೆ. ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ದಾರೆ ಹೊರತು ಈ ಸಮುದಾಯಕ್ಕೆ ಯಾರು ಸಹ ಟಿಕೆಟ್ ಕರೆದು ಕೊಡ್ತಾ ಇಲ್ಲ. ಚಿಕ್ಕರೇವಣ್ಣ ಬೆಂಗಳೂರು ಮೂಲದ ಉದ್ಯಮಿ. ಚಿಕ್ಕರೇವಣ್ಣವರು ರಾಮದುರ್ಗಕ್ಕೆ ಹೋಗ್ತಾರೆ. ರಾಮದುರ್ಗಕ್ಕೆ ಕರ್ಕೊಂಡೋಗಿ ಅವ್ರು ಯಾರು ಬಿಟ್ಟು ಅವರನ್ನು ಮುನ್ನಡೆಸುವಂತ ಕೆಲಸ ಮಾಡಲ್ಲ. ಚಿಕ್ಕರೇವಣ್ಣವರು ಅಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾರೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಳಸ್ಕೊಳ್ತಾರೆ, ಹಲವಾರು ಕಾರ್ಯಗಳನ್ನ ಮಾಡ್ತಾರೆ. ಇಡೀ ರಾಮದುರ್ಗ ಕ್ಷೇತ್ರದಲ್ಲಿ ಚಿಕ್ಕರೇವಣ್ಣ ಅಂತಂದ್ರೆ ಎಲ್ಲರಿಗೂ ಪರಿಚಯ ಆಗ್ತಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಂಥವರು ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷ ನಿಮಗೆ ಟಿಕೆಟ್ ಕೊಡೋದಿಲ್ಲ. ನಿಮ್ಗೆ ಯಾಕೆ ಟಿಕೆಟ್ ಕೊಡಬೇಕು? ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ಜನ ಕುರುಬರಿದ್ರು ಸಹ ನಿಮಗೆ ಕುರುಬ ಸಮುದಾಯದಿಂದ ಒಬ್ಬರನ್ನ ಬಂದಿದ್ದಾರೆ. ಒಬ್ರು ಆರ್ಥಿಕವಾಗಿ ಸದೃಢರಿದ್ದಾರೆ, ಓಡಾಡಿದ್ದಾರೆ, ಜನರ ಜೊತೆ ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರಿಗೆ ಅನಿಸ್ಲೇ ಇಲ್ಲ. ಚಿಕ್ಕರೇವಣ್ಣವರು ಬಹಳಷ್ಟು ಪ್ರಯತ್ನ ಮಾಡಿದ್ರು ಸಹ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಅಂತಿಮವಾಗಿ ಭಾರತೀಯ ಜನತಾ ಪಕ್ಷ ಚುನಾವಣೆ ಹತ್ರ ಇದ್ದಂದಾಗ ಟಿಕೆಟ್ ಕೊಡುತ್ತೆ. ಅಲ್ಲಿ ಸರಿಯಾದಂತ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದ್ರಿಂದ ಚಿಕ್ಕರೇವಣ್ಣನವರು ಕಾಂಗ್ರೆಸ್ ಪಕ್ಷದ ಮುಂದೆ ಸೋಲ್ತಾರೆ. ಚಿಕ್ಕರೇವಣ್ಣನವರು ಅವರು ರಾಮದುರ್ಗದಲ್ಲಿ ಸ್ಪರ್ಧೆ ಮಾಡಬೇಕು, ಅಲ್ಲಿ ಸಮುದಾಯ ಸಂಖ್ಯೆ ಇದೆ, ಇದರಿಂದ ನೀವು ಗೆಲ್ಲಬಹುದು ಅಂತೇಳಿ ಅವರನ್ನ ಕರ್ಕೊಂಡು ಹೋಗಿ ರಾಮದುರ್ಗಕ್ಕೆ ಬಿಟ್ಟಂತವರು ಕೊನೆಯವರೆಗೂ ಅವರ ಜೊತೆನಲ್ಲಿ ಇರಬೇಕಾಗಿತ್ತು. ಚಿಕ್ಕರೇವಣ್ಣವರು ಅಷ್ಟೇನೆ. ಒಂದು ವಿಚಾರವನ್ನು, ಒಂದು ಶಾಸಕರಾಗಬೇಕು, ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತಂದ್ರೆ 10 ಬಾರಿ 10 ತರವಾಗಿ ಯೋಚನೆ ಮಾಡಬೇಕು. ಶ್ರೀ ಕನಕ ಟಿವಿ ಆಗಿರ್ಲಿ, ಕುರುಬರ ಬಾಂಧವ್ಯ ಆಗಲಿ, ನಾನಾಗ್ಲಿ ಯಾವತ್ತಿಗೂ ಸಹ ಚಿಕ್ಕರೇವಣ್ಣನವ್ರನ್ನ ನೇರವಾಗಿ ನಾವು ಭೇಟಿನೂ ಮಾಡಿಲ್ಲ, ನೇರವಾಗಿ ನಾವು ಮಾತಾಡೋ ಇಲ್ಲ. ಫೋನ್ನಲ್ಲಿ ನಾವು ಮಾತಾಡಿದ್ದೀವಿ ಬಿಟ್ರೆ ಯಾವತ್ತೂ ಮಾಡಿಲ್ಲ. ಆದ್ರೆ ಕಾರ್ಯತಂತ್ರಗಳು, ರೂಪುರೇಷೆಗಳು ಇದಾವಲ್ಲ, ಇದಕ್ಕೆ ಒಂದು ಕ್ಯಾಲೆಂಡರ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಸಿಕ್ತು, ಒಂದು ಅವಕಾಶ ಇದೆ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಎಲ್ಲೋ ಒಂದು ಕಡೆ ಈ ಸಂಘಟನೆಯ ಕೊರತೆ,
ಸಂಘಟನೆಯ ಕೊರತೆಯಿಂದಾಗಿ ಇಲ್ಲಿ ಚಿಕ್ಕರೇವಣ್ಣನವರಿಗೆ ಸೋಲಾಯಿತು. ಚಿಕ್ಕರೇವಣ್ಣನವರು ಈಗಲೂ ಸಹ ಅವರು ಜನಾನುರಾಗಿಯಾಗಿದ್ದಾರೆ. ರಾಮದುರ್ಗದಲ್ಲಿ ಹಲವಾರು ಸಾಮಾಜಿಕ ಕೆಲಸಗಳನ್ನ ಮಾಡಿದ್ದಾರೆ. 2028ಕ್ಕೆ ಅವರು ಈಗಲಿಂದಲೇ ಅವರು ತಟಸ್ಥ ಆಗಬಾರದು, ಅವರು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂಡಿದ್ರು ಅಂತ ಪೋಸ್ಟ್ಗಳನ್ನ ನಾವು ನೋಡಿದ್ವಿ. ಆದರೆ ಅವರು 2028ಕ್ಕೆ ಶಾಸಕರಾಗಬೇಕು ಅನ್ನೋದಾದ್ರೆ ಮೊದಲು ಸ್ಥಳೀಯವಾಗಿ ಅಲ್ಲಿ ಮನೆ ಮಾಡಬೇಕಾಗುತ್ತೆ. ಅಲ್ಲಿ ಸ್ಥಳೀಯವಾಗಿ ಇರುವಂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗುತ್ತೆ. ಮುಖ್ಯವಾಗಿ ನಮ್ಮ ಸಮುದಾಯ ಮುಗ್ಧ ಸಮುದಾಯ ಮತ್ತು ಏನು ಹಿಂದುಳಿದ ವರ್ಗದ ಸಮುದಾಯಗಳಿದಾವಲ್ಲ, ಮುಗ್ಧ ಸಮುದಾಯ ಯಾರದ್ದೋ ಹಿಡಿತಕ್ಕೆ ಸಿಗಾಕೊಂಡಿರ್ತವೆ. ಅವರಿಗೆ ಕೋರ್ಟು ಕೇಸು ಅಂತಂದ್ರೆ ಭಯ. ಅದನ್ನೆಲ್ಲ ಹೋಗಲಾಡಿಸಿ ನಿಮ್ಮ ಜೊತೆಲಿ ನಾನು ಇದ್ದೇನೆ ಅಂತೇಳಿ ಅಲ್ಲೇ ಅವರು ಮನೆ ಮಾಡಿದ್ರೆ, ನಾನು ಶಾಸಕರಾಗಬೇಕು ಅಂತೇಳಿ ಏನಾದ್ರು ಅವ್ರ ಮನಸ್ಸಿನಲ್ಲಿ ಮತ್ತೊಮ್ಮೆ ಅವರು ಸಂಕಲ್ಪ ಮಾಡಿದ್ರೆ ಖಂಡಿತವಾಗ್ಲೂ ರಾಮದುರ್ಗದಲ್ಲಿ ಅವರು ಮನೆ ಮಾಡಿ ಅಲ್ಲೇ ಉಳ್ಕೊಂಡ್ರೆ ಖಂಡಿತವಾಗಲೂ 2028ಕ್ಕೆ ಅವರು ಶಾಸಕರಾಗೋದು ನಿಶ್ಚಿತ. ಅದು ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡ್ಲಿ, ಪಕ್ಷೇತರವಾಗಿ ಮಾಡಲಿ, ಮತ್ತೊಂದು ಕಡೆ ಮಾಡಲಿ, ಅವರು ಶಾಸಕರಾಗೋದು ನಿಶ್ಚಿತ. ಮುಗ್ಧ ಮನಸ್ಸು ನಾವು ಕಂಡಿರುವಂತ ಪ್ರಕಾರ, ನಾವು ಕೇಳಿರುವಂತ ಪ್ರಕಾರ ಮುಗ್ಧ ಮನಸ್ಸಿದೆ, ಕುತಂತ್ರ ಇಲ್ಲ ಅವರಿಗೆ. ಅಂತಹ ವ್ಯಕ್ತಿಗಳು ನಾನು ಶಾಸಕರಾಗಬೇಕು ಅಂತೇಳಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾಂಗ್ರೆಸ್ನ ಹವಾ ಇತ್ತು, ಕಾಂಗ್ರೆಸ್ನ ಗ್ಯಾರಂಟಿ ಹವಾ ಇತ್ತು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಚಿಕ್ಕರೇವಣ್ಣನವರಿಗೆ ಟಿಕೆಟ್ ಕೊಡಿಸಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿಕ್ಕರೇವಣ್ಣನವರಿಗೆ ಟಿಕೆಟ್ ಕೊಡಿಸಿ ಅವರನ್ನ ಗೆಲ್ಲಿಸಬೇಕಾಗಿತ್ತು. ಗೆಲ್ಲಿಸಿದ್ರೆ ಒಬ್ಬ ವ್ಯಕ್ತಿ ಬೆಳಗಾವಿ ಜಿಲ್ಲೆಯಿಂದ ಲಾಂಗ್ ಟರ್ಮ್ ಇಂದ ಚಿಕ್ಕರೇವಣ್ಣವರು ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡ್ತಿದ್ರು. ಸಿದ್ದರಾಮಯ್ಯನವರು ಮಾಡಬೇಕಾಗಿತ್ತು, ನಮ್ಮ ಸಮುದಾಯದ ರಾಜಕೀಯ ಮುಖಂಡರುಗಳು ಮಾಡಬೇಕಾಗಿತ್ತು. ಇದು ನಾವು ಕೈಗೆ ಬಂದ ತುತ್ತನ್ನ ನಾವು ಯಾವ ರೀತಿ ಕಳ್ಕೊಂಡ್ವಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ. ಸಮುದಾಯ ಯಾಕೆ ರಾಜಕೀಯ ಕ್ಷೇತ್ರದಲ್ಲೂ ಹಿನ್ನಡೆ ಹೋಗ್ತಾ ಇದೆ ಅಂತಂದ್ರೆ ಇದಕ್ಕೆ ಸ್ಪಷ್ಟವಾದಂತಹ ಜೀವಂತ ಸಾಕ್ಷಿ ರಾಮದುರ್ಗ ಕ್ಷೇತ್ರದ್ದು. ಪಕ್ಕದ ಸೌದತ್ತಿನಲ್ಲೂ ಸಮುದಾಯ ದೊಡ್ಡದಿದೆ. ಅಲ್ಲಿಯೂ ಸಹ ನೋಡಿ, ವಿಶ್ವಾಸ್ ವೈದ್ಯ ಅನ್ನೋರು ನೋಡಿ, ಅವರು ಪ್ರಬಲವಾಗಿ ಅವರು ಬ್ರಾಹ್ಮಣ ಸಮುದಾಯದವರಾಗಿದ್ರು ಸಹ ಅಲ್ಲಿ ಅವರು ಜನರ ಮಧ್ಯೆ ನಿಂತು, ಸಂಖ್ಯೆ ಬಹಳ ಕಡಿಮೆ ಅವ್ರದ್ದು, ಆದರೂ ಸಹ ಜನರಿಗೆ ಸ್ಪಂದನೆ ಮಾಡಿದ್ರು. ಒಂದ್ಸರಿ ಸೋತ್ರೂ ಸಹ ಅವರು ಅಲ್ಲೇ ನಿಂತು ಜನರಿಗೆ ಸ್ಪಂದನೆ ಮಾಡಿ, ಯಾರೇ ಬರಲಿ ಯಾರೇ ಹೋಗಲಿ ಅವರಿಗೆ ಸ್ಪಂದಿಸಿದ್ರಿಂದ ಅವರು 2ನೇ ಬಾರಿಗೆ ಶಾಸಕರಾಗಿ ಇವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ದಾರೆ. ಸೌದತ್ತಿಯಲ್ಲಿ ಸಂಖ್ಯೆ ಕಡಿಮೆ ಏನಿಲ್ಲ ಕುರುಬರದು. ಕೊನೆಯ ಸಮಯದಲ್ಲಿ HM ರೇವಣ್ಣವರು ನಾನು ಅಲ್ಲಿ ಶಾಸಕರಾಗಬಹುದು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ದು ಉಂಟು. ನಾವು ಬಹಳಷ್ಟು ಸಾರಿ ಹೇಳ್ತಾ ಇದ್ದೇವೆ, ಸೌದತ್ತಿ ಇರ್ಬೋದು, ರಾಮದುರ್ಗ ಇರ್ಬೋದು, ಅರಬಾವಿ ಇರ್ಬೋದು, ಗೋಕಾಕ್ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಇಲ್ಲೆಲ್ಲ ಸಹ ಸಮುದಾಯದ ಶಾಸಕರಾಗಬಹುದು. ಪ್ರಯತ್ನಗಳಾಗ್ತಾ ಇಲ್ಲ. ಅರಬಾವಿ ವಿಧಾನಸಭಾ ಕ್ಷೇತ್ರದಿಂದ ಅರವಿಂದ್ ದಳವಾಯಿ ಅವರು ಒಬ್ಬರ KS ಅಧಿಕಾರಿ, ನಮ್ಮ ಸಮುದಾಯದಲ್ಲಿ ಅಧಿಕಾರಿಗಳ ಕೊರತೆ ಇದೆ, ಅವರ ಬಗ್ಗೆನೂ ಒಂದು ವಿಡಿಯೋ ಬರುತ್ತೆ. KS ಅಧಿಕಾರಿ KS ಹುದ್ದೆಗೆ ರಾಜೀನಾಮೆ ಕೊಟ್ಟುಬಿಟ್ಟು JDS ಪಕ್ಷವನ್ನ ಸೇರ್ಪಡೆ ಆಗ್ತಾರೆ. JDS ಪಕ್ಷಕ್ಕೆ ಯುವ ಘಟಕದ ಅಧ್ಯಕ್ಷರನ್ನಾಗಿ ದೇವೇಗೌಡರು ಮಾಡ್ತಾರೆ. ರಾಜಕೀಯದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಂದಾಗ ಅರಬಾವಿ ಕ್ಷೇತ್ರದಿಂದ ಅವರು ಪ್ರಯತ್ನ ಮಾಡ್ತಾರೆ. ಆದರೆ ಯಾಕೋ ಅವರು ಸಫಲ ಆಗ್ತಾ ಇಲ್ಲ. ರಾಮದುರ್ಗದಲ್ಲೂ ಒಂದು ಸಾರಿ ಅವರು ಪ್ರಯತ್ನ ಮಾಡಿದ್ರು, ಸಫಲ ಆಗ್ತಾ ಇಲ್ಲ. ಸಂಖ್ಯೆ ದೊಡ್ಡದಿದೆ, ಸಮುದಾಯದಲ್ಲಿ ಸಂಖ್ಯೆ ದೊಡ್ಡದಿದೆ. ನಿಪ್ಪಾಣಿ ಕ್ಷೇತ್ರದಿಂದ ನಮ್ಮ ಚಿಂಗಳೆಯವರು ಇವಾಗೇನು ನಗರಾಭಿವೃದ್ಧಿ ಅಧ್ಯಕ್ಷರಾಗಿದ್ದಾರ, ಅವರು ಶಾಸಕರಾಗಬೇಕು ಅಂತೇಳಿ ಬಹಳಷ್ಟು ಸರಿ ಟಿಕೆಟ್ಗೆ ಪ್ರಯತ್ನ ಮಾಡಿದ್ರು. ಕಳೆದ ಶಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕುರುಬರಿಗೆ ಕೊಡ್ತೀವಿ ಅಂತ ಹೇಳಿದ್ದನ್ನು ಸಹ ಇವತ್ತು ನಾವು ನಿಮಗೆ ನೆನಪಿಸ್ತಾ ಇದ್ದೇವೆ. ಸಮುದಾಯಕ್ಕೆ ಟಿಕೆಟ್ ಕೊಟ್ರೆ 100% ಸಮುದಾಯದವರು ಶಾಸಕರ ಆಗ್ತಾರೆ. ಈಗಲೇ ಇಲ್ಲ ಅಂದ್ರೆ ಮುಂದೆ ಹೇಗೆ? ಸಿದ್ದರಾಮಯ್ಯನವರ ಅವಧಿನಲ್ಲೇ ಕುರುಬರಿಗೆ ಟಿಕೆಟ್ ಇಲ್ಲ ಅಂದ್ರೆ ಮುಂದೆ ಹೇಗೆ? ರಮೇಶ್ ಕುರ್ಚಿಯವರು ಬೆಳಗಾವಿ ಗ್ರಾಮೀಣ ಭಾಗದಿಂದ ಶಾಸಕರಾಗಿದ್ರು. VL ಪಾಟೀಲ್ರು ಏನು ಶಾಸಕರಾಗಿ ರಾಜರಂತೆ ಮೆರೆದಂತವರು ಬೆಳಗಾವಿನಲ್ಲಿ. ಅಮರ್ ಸಿಂಗ್ ಪಾಟೀಲ್ರು MP ಆಗಿದ್ದಂಥವರು. ವಿವೇಕರಾವ್ ಪಾಟೀಲ್ರು ಅತಿ ಹೆಚ್ಚು MLC ನಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ದಾಖಲೆ ಮಾಡಿದಂತಹ ಬೆಳಗಾವಿ ಜಿಲ್ಲೆ.
ನಾವು ವಿಚಾರ ಮಾಡಬೇಕು. ನಾವು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ, ತಾಲೂಕ್ ಪಂಚಾಯಿತಿ ಮಟ್ಟಕ್ಕೆ, ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೆ ಸೀಮಿತರಾಗಿದ್ದೇವೆ. ಕಳೆದ ಬಾರಿ MLC ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಶಂಕರ್ ಹೆಗಡೆ ಅವರು ಸ್ಪರ್ಧೆ ಮಾಡ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಆಯ್ಕೆಯಾಗುವಂತಹ ಆಮ್ ಆದ್ಮಿ ಪಾರ್ಟಿಯಿಂದ ಶಂಕರ್ ಹೆಗಡೆ ಅವರು ಸ್ಪರ್ಧೆ ಮಾಡಿ ಪ್ರಯತ್ನ ಮಾಡ್ತಾರೆ. ಪ್ರಯತ್ನಗಳಾಗಬೇಕು. ಸೋಲು ಗೆಲುವು ಆಮೇಲೆ. ಸಂಗೊಳ್ಳಿ ರಾಯಣ್ಣನಂತಹ ಭೂಮಿಯಲ್ಲಿ ಹುಟ್ಟಿದ ನಾವು ಬರೀ ಫೋಸ್ಗಳು ಕೊಡ್ತಾ ಇದ್ದೀವಿ, ವಾಟ್ಸಪ್ ಅಲ್ಲಿ ಬಿಲ್ಡಪ್ ಮಾಡ್ತಾ ಇದ್ದೀವಿ ಹೊರತು ಶಾಸಕರಾಗಬೇಕು, ಶಾಸಕರನ್ನಾಗಿ ಮಾಡಬೇಕು. ನಮ್ಮವರು ಶಾಸಕರಾದ್ರೆ ಸಮುದಾಯಕ್ಕೆ ಶಕ್ತಿ ಬರುತ್ತೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ಇಲ್ಲಿ ಚಿಕ್ಕ ರೇವಣ್ಣ ಆಗಲಿ, ಅರವಿಂದ್ ದಳವಾಯಿ ಆಗಲಿ, ಮತ್ತೊಬ್ಬರಾಗಲಿ ಮುಖ್ಯ ಅಲ್ಲ. ಇಲ್ಲಿ ನಮಗೆ ಶಕ್ತಿ ಬರಬೇಕಾಗಿರೋದು ಸಮುದಾಯಕ್ಕೆ ಶಕ್ತಿ ಬರಬೇಕಂತಂದ್ರೆ ಕುರುಬ ಸಮುದಾಯದ ಶಾಸಕರು ಎಷ್ಟು ಆಯ್ಕೆಯಾಗಿ ವಿಧಾನಸಭೆಯಲ್ಲಿದ್ದಾರೆ, ಎಷ್ಟು ಜನ ಸಂಸದರು ಆಯ್ಕೆಯಾಗಿ ಲೋಕಸಭೆಯಲ್ಲಿದ್ದಾರೆ, ಎಷ್ಟು ಜನ MLCಗಳಾಗಿದ್ದಾರೆ, ಎಷ್ಟು ಜನ ಜಿಲ್ಲಾ ಪಂಚಾಯತ್ಗೆ ಆಗಿದ್ದಾರೆ, ಈ ಎಲ್ಲ ಅಂಕಿ ಅಂಶಗಳು ಹೇಳುತ್ತೆ ಸಮುದಾಯವು ಸಹ ರಾಜಕೀಯವಾಗಿ ಬಲಿಷ್ಠ ಇದೆ ಅಂತೇಳಿ. ಇವತ್ತು ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದೆ ಕುರುಬ ಸಮುದಾಯದವರು ಅಂತ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಾವೇ. ನಮ್ಮಲ್ಲಿರುವಂತಹ ಗೊಂದಲಗಳನ್ನ ನಿವಾರಿಸ್ಕೊಳ್ಬೇಕು. ನಮ್ಮಲ್ಲಿರುವಂತಹ ಗೊಂದಲಗಳು, ಭಯದ ವಾತಾವರಣ. ಇವತ್ತು ಭಯದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಡೀ ಕುರುಬ ಸಮುದಾಯ ವೀರ ಶೂರ ಧೀರ ಅಂತ ನಾವು ಹೇಳ್ಕೊಳ್ಳುವಂತವ್ರು ಇವತ್ತು ಭಯದ ವಾತಾವರಣದಲ್ಲಿ ನಾವೇನ್ ಸ್ಟೇಟ್ಮೆಂಟ್ ಕೊಟ್ರೆ ಮತ್ತೇನ್ ತಿಳ್ಕೊಂಡ್ಬಿಡ್ತಾರೋ, ಮತ್ತೇನ್ ಮಾಡಿದ್ರೆ ಮತ್ತೇನ್ ಸ್ಟೇಟ್ಮೆಂಟ್ ತಿಳ್ಕೊಂಡ್ಬಿಡ್ತಾರೋ ಅಂತ ಭಯದ ವಾತಾವರಣದಲ್ಲಿ ಕೆಲವು ಕಡೆ ಇದ್ರೆ, ಮತ್ತೊಂದು ಕೆಲವು ಕಡೆ ಯಾರೋ ಒಂದಷ್ಟು ಜನ, ಬೆರಳೆಣಿಕೆಯಷ್ಟು ಜನ ಈ ಸಮುದಾಯವನ್ನ ಬಳಸ್ಕೊಂಡು ಸಮಾವೇಶಗಳಿಗೆ, ಸಭೆಗಳಿಗೆ ತಲೆ ಎಣಿಸೋದಕ್ಕೋಸ್ಕರವಾಗಿ ಸಮುದಾಯವನ್ನ ತಗೊಂಡ್ಕೊಂಡೋಗಿ ಬಳಸ್ಕೊಳ್ತಾ ಇದ್ದಾರಲ್ಲ, ಈ ಎಲ್ಲವೂ ಸಹ ಈ ಸಮುದಾಯ ಹಿಂದುಳಿದಿರೋದಕ್ಕೆ ಕಾರಣ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಿಂದ 2028ಕ್ಕೆ ಚಿಕ್ಕ ರೇವಣ್ಣನವರು ಪ್ರಯತ್ನ ಮಾಡಿದರೆ ಅವರು ಅಲ್ಲೇ ಮನೆ ಮಾಡಬೇಕು, ಸ್ಪಂದಿಸಬೇಕು. ಯಾರೋ ಸ್ಪಂದಿಸೋದಲ್ಲ, ಇವರೇ ಕೂತು ಸ್ಪಂದಿಸಬೇಕು. ಅಲ್ಲಿ ಕಷ್ಟ ಸುಖಗಳಿಗೆ ಆಗಬೇಕು. ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬೇಕು. ಕೋರ್ಟು ಕಚೇರಿಗಳಿಗೆ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಧೈರ್ಯ ಕೊಡಬೇಕು. ಈ ಎಲ್ಲವನ್ನು ಕೊಟ್ಟರೆ ಈಗಾಗಲೇ ಪ್ಲಾಟ್ಫಾರ್ಮ್ ರೆಡಿ ಇದೆ. ಪಕ್ಷೇತರವಾಗಿ ನಿಂತಿದ್ರು ಸಹ ಒಂದು ಜನಾನುರಾಗಿಯಾಗಿರ್ತಿದ್ರು. ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಟ್ಟು ಮತಗಳನ್ನ ಪಡ್ಕೊಂಡಿದ್ದಾರೆ. ಚಿಕ್ಕರೇವಣ್ಣನವರು ಮನಸ್ಸು ಮಾಡಿದ್ರೆ, ಚಿಕ್ಕರೇವಣ್ಣವರು ಗುರಿ ಇಟ್ಕೊಂಡು ಸಂಕಲ್ಪ ಮಾಡಿ 2028ರವರೆಗೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಅಲ್ಲೇ ಕಾರ್ಯನಿರ್ವಹಿಸಿದ್ರೆ, ಅಲ್ಲೇ ಅವರು ಮನೆ ಮಾಡಿದ್ರೆ ಖಂಡಿತವಾಗಲೂ 2028ಕ್ಕೆ ಚಿಕ್ಕರೇವಣ್ಣನವರು ರಾಮದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗ್ತಾರೆ. ಆ ನಂಬಿಕೆ ಶ್ರೀ ಕನಕ ಟಿವಿ ಮತ್ತು ಕುರುಬರ ಬಾಂಧವ್ಯಗೆ ಇದೆ. ಪ್ರಯತ್ನಗಳು ಆಗಬೇಕು. ಪ್ರಯತ್ನಗಳು ಆದಾಗ ಮಾತ್ರ ಎಲ್ಲ ಒಂದು ಕಡೆ ಗುರಿ ಮುಟ್ಟುತ್ತೇವೆ. ಸಮುದಾಯದ ಅಭಿವೃದ್ಧಿ, ಸಮುದಾಯದ ಉನ್ನತಿಯನ್ನು ಬಯಸುವಂತಹ ಪ್ರತಿಯೊಬ್ಬ ಕುರುಬರ ಮನಸ್ಸಿನಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ನಮ್ಮ ಸಮುದಾಯ ಯಾತಕ್ಕೆ ಹಿಂದುಳಿದಿದೆ ಅನ್ನೋದ್ರ ಬಗ್ಗೆ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ನಿಮಗೆ ಸಿಗುತ್ತೆ. ಶ್ರೀ ಕನಕ ಟಿವಿ ಇಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುತ್ತೆ. ಕನಕ ಟಿವಿನಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಲೋಪಗಳು, ಅಂಕಿ ಅಂಶಗಳು ಏನಾದರೂ ತಪ್ಪಾಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ದಯಮಾಡಿ ತಿಳಿಸಿ. ನಾನು ಮತ್ತೊಮ್ಮೆ ಸ್ಪಷ್ಟನೆ ಮಾಡ್ತಾ ಇದ್ದೀನಿ, ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿಗೆ ಹೊರತು ಮತ್ತೆ ಯಾರನ್ನೋ ಓಲೈಸೋದಕ್ಕೆ, ಮತ್ತೆ ಯಾರನ್ನೋ ತೆಗಳೋದಕ್ಕೆ, ಮತ್ತೆ ಯಾರನ್ನೋ ವೈಭವೀಕರಿಸೋದಕ್ಕೆ ಮಾಡ್ತಾ ಇರುವಂಥ ಚಾನಲ್ ಅಲ್ಲ. ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.